ಸರ್, ಈಗ ಅಮಿತ್ ಶಾ ಅವರ ಒಂದು ಹೇಳಿಕೆ ಇಟ್ಕೊಂಡು ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ. ಬಿಜೆಪಿ ಕಚೇರಿಗಳಲ್ಲಿ ಮುತ್ತಿಗೆಯನ್ನು ಕೂಡ ಹಾಕ್ತಾ ಇದೆ. ಈ ಕಾಂಗ್ರೆಸ್ನವರು ಅದು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ. ಅಂಬೇಡ್ಕರ್ ಅವರು ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು. ಅವರು ತಂದಂಥ ಬಿಲ್ಗಳಿಗೆಲ್ಲ ಅಡ್ಡಿಪಡಿಸಿ ಅವರು ನೊಂದು ರಾಜೀನಾಮೆ ಕೊಡುವಂತೆ ಮಾಡಿದವರು ಯಾರು? ನಿಮ್ಮ ಕಾಂಗ್ರೆಸ್ಸಿನ ಮಹಾನಾಯಕ ನೆಹರು ಅವರು. ಅದಾದ ನಂತರ 1951-52ರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತು. ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಯಾರು? 1953ರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ದಾದರ್ನಲ್ಲಿ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನೇ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು? ಇದೇ ಕಾಂಗ್ರೆಸ್ನವರು. ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ? ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ರೇನ್ರಿ? ನೆಹರು ತಮಗೆ ತಾವೇ ಕೊಟ್ಕೊಂಡ್ರು, ಇಂದಿರಾ ಗಾಂಧಿ ತಮಗೆ ತಾವೇ ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ ಸೆಂಟ್ರಲ್ ಹಾಕಿದ್ದು ಕೂಡ BJP ಸರ್ಕಾರ ಬಂದಾದ ನಂತರ. ಅಂಬೇಡ್ಕರ್ ಜಯಂತಿಗೆ ರಜಾ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಬಂದಾದ ನಂತರ. ನಿಮಗೂ ಅದಕ್ಕೆ ಏನು ರೀ ಸಂಬಂಧ? ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೈಮ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವ ಹಕ್ಕು, ನೈತಿಕ ಹಕ್ಕೂ ಇಲ್ಲ, ನಿಮಗೆ ಯಾವ ಮುಖನೂ ಇಲ್ಲ ನಿಮಗೆ. ಅದೇ ರೀತಿ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಅಂಗೈಯಾಗಲ ಜಾಗ ಕೊಡಲಿಲ್ವಲ್ರಿ? ನಿಮ್ಮ ರಾಜೀವ್ ಗಾಂಧಿ ಸತ್ತಾಗ 106 ಎಕರೆ ಜಾಗ ಕೊಡ್ತೀರಿ, ಸಂಜಯ್ ಗಾಂಧಿ ಸತ್ತಾಗ ಕೊಡ್ತೀರಿ, ನೆಹರು ಕೊಡ್ತೀರಿ, ಇಂದಿರಾ ಗಾಂಧಿಯವ್ರಿಗೆ ಕೊಡ್ತೀರಿ. ಈ ದೇಶದ ಸಂವಿಧಾನ ಬರೆದಿರುವಂತಹ ಅಂಬೇಡ್ಕರ್ ಅವರಿಗೆ ಅವರನ್ನು ಕ್ರಿಮೇಷನ್ ಮಾಡಲಿಕ್ಕೆ ನೀವು ಡೆಲ್ಲಿನಲ್ಲಿ ಜಾಗ ಕೊಡಲಿಲ್ಲ. ನೀವು ದಾದರಿಗೆ ಅವ್ರನ್ನ ಕಳಿಸ್ಬೇಕಾಗಿ ಬಂತು. ಅಂಬೇಡ್ಕರ್ ಅವರು ಹುಟ್ಟಿದಂಥ ಮಾವೋ ಇರ್ಬೋದು, ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಾಗಪುರ ಇರ್ಬೋದು, ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿರೋಂಥ ಜಾಗ ಇರ್ಬೋದು, ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಇರ್ಬೋದು. ಇವೆಲ್ಲ ಕಡೆನೂ ಕೂಡ ಅಂಬೇಡ್ಕರ್ ಅವ್ರನ್ನ ಪಂಚಪೀಠ ಅಂತ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಳ್ಕೊಂಡ್ರು, ಎಲ್ಲೆಲ್ಲಿ ಬದುಕಿದ್ರು ಆ ಜಾಗಗಳನ್ನು ಪುಣ್ಯಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂಥ ಜಾಗ ಆಕ್ಷನಿಗೆ ಬಂದಿತ್ತು, ಕಿಂಗ್ ಹೆನ್ರಿ ರಸ್ತೆನಲ್ಲಿದ್ದಂಥ ಜಾಗ. ಅದನ್ನು ಕಾಂಗ್ರೆಸ್ನಲ್ಲಿ ವಿಲಾಸರಾವ್ ದೇಶ್ಮುಖ್ ಸರ್ಕಾರ ಅಥವಾ ಅಶೋಕ್ ಚವ್ಹಾಣ್ ಸರ್ಕಾರ 32 ಕೋಟಿ ಕೊಟ್ಟು ತೊಗೊಳ್ಳಿಕ್ಕೆ ರೆಡಿ ಆಗಲಿಲ್ಲ. ಅದಾದ ನಂತರ 2014ರಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಬಂತು. ಅವರು 32 ಕೋಟಿ ಕೊಟ್ಟು ಆ ಜಾಗನ ಖರೀದಿ ಮಾಡಿದ್ದು. ಅಂಬೇಡ್ಕರ್ ಬಗ್ಗೆ ನಿಮಗೆ ಪ್ರೀತಿ ಕಾಳಜಿ ಇತ್ತು ಅಂತಂದರೆ ಆ ಜಾಗ ಆಕ್ಷನಿಗೆ ಬಂದಾಗ ನೀವು ಯಾಕ್ರಿ ತೊಗೊಳ್ಳಿಲ್ಲ? ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ? ಈ 1975ರಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನೀವು ಸಸ್ಪೆನ್ಷನ್ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ರಲ್ಲ, ಅದರಲ್ಲಿದ್ದಂಥ ಪ್ರಿಯಾಂಬಲಿಗೆ ಸೋಷಿಯಲಿಸ್ಟು ಸೆಕ್ಯುಲರ್ ಅಂತೇಳಿ ಹೇಳ್ಬಿಟ್ಟು ನೀವು ವರ್ಣನ ಸೇರಿಸಿದಂಥವ್ರು, 42nd ಮತ್ತು 44 ಅಮೆಂಡ್ಮೆಂಟ್ ತಂದಂಥವ್ರು, ಅವರ ಸಂವಿಧಾನವನ್ನೇ ನೀವು ಅಮಾನತಿನಲ್ಲಿಟ್ಟಂಥವ್ರು. ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಅದು ಯಾವ ಹಕ್ಕಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ, ಅಭಿವೃದ್ಧಿ ಅಜೆಂಡಾದ ಮೇಲೆ ಅವ್ರ ಕೈಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಮೋದಿಯವ್ರನ್ನ ಇವರು ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಇದುವರೆಗೂ ಕೂಡ 1955ರಲ್ಲಿ ಮುಸಲ್ಮಾನರನ್ನು ಓಲೈಸ್ತಾ ಬಂದರು, ವಫ್ ಆ್ಯಕ್ಟನ್ನು ತಗೊಂಡು. ಇವತ್ತು ದಲಿತರನ್ನು ಏನಾದರೂ ಮಾಡಿ BJPಯಿಂದ ದೂರ ಮಾಡಬೇಕು, ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಹೊಡಿಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ಕೂಡ ನೀವು ಅಳವಡಿಸ್ಕೊಂಡಿದ್ದೀರೇನ್ರಿ? ಆಯಿತು ರೀ, ಅಂಬೇಡ್ಕರ್ ಇಂಥ ಒಂದು ಸಂವಿಧಾನವನ್ನು ಬರೆದಂಥದ್ದು. ಇವತ್ತು ನಮ್ಮ ಮನೆಯೊಳಗಡೆ ನಾವು ಭಗವದ್ಗೀತೆ ಇಟ್ಕೊಳ್ಳೋಣ, ಬೇರೆಯವ್ರ ಮನೇಲಿ ಕುರಾನ್ ಇಟ್ಕೊಳ್ಳಿ ಅಥವಾ ಬೈಬಲ್ ಇಟ್ಕೊಳ್ಳಿ, ಆದರೆ ಹೊರಗಡೆ ಬಂದ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ಭಗವದ್ಗೀತೆ, ಕುರಾನು ಮತ್ತು ಬೈಬಲ್ ಥರ ಇರುವಂಥದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನ್ನು. ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ರಿ? ಇಂಡಿಯಾದ ಕರೆನ್ಸಿ ಬಂತು ರೀ. ಏನು ಇಂಡಿಯಾ ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ? ಬರೀ ಗಾಂಧಿಯವ್ರ ಫೋಟೋ ಹಾಕಿದ್ರಿ, ನೀವು ಅಂಬೇಡ್ಕರ್ ಫೋಟೋ ಹಾಕ್ಬೋದಿತ್ತಲ್ರಿ? ಅವತ್ತಿಂದಲೇ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ. ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಅವಕಾಶಗಳು, ಹಕ್ಕು ಇದೆ ಅವರಿಗೆ, ಅಂಥ ಒಂದು ಯೋಗ್ಯತೆ ಇದೆ. ಅವರು ಕೊಟ್ಟಂಥ ಚಿಂತನೆಗಳೇನಿದೆಯಲ್ಲ, ಅವರು ಗಾಂಧೀಜಿಯವ್ರಿಗಿಂತಲೂ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ.
ಭಾರತಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಥವಾ RBI ಅಂತ ಬಂದಿದ್ದರೆ ಅದನ್ನು ಕೊಟ್ಟಿರುವಂಥವ್ರು ಕೂಡ ಪೇಪರ್ ಪ್ರೆಸೆಂಟ್ ಮಾಡಿದಂಥವ್ರು ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಮುಸಲ್ಮಾನರ ಜೊತೆ ಒಟ್ಟಿಗೆ ಬದುಕೋಕ್ಕಾಗಲ್ಲ ಅಂತೇಳಿ ಅವರು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ 1941-42ನಲ್ಲಿ ಬುಕ್ ಬರೆದ್ರು. ಅದೇ ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತಿದೆ. ಅಷ್ಟು ದೂರದೃಷ್ಟಿ ಇಟ್ಕೊಂಡಿದ್ದಂತಹ ವ್ಯಕ್ತಿಯವರು, ಅಂಥ ಒಂದು ಯೋಚನೆಗಳಿತ್ತು ಅವರಿಗೆ. ಅಂಥ ಅದ್ಭುತವಾದ ಪುಸ್ತಕವನ್ನು ಬರೆದಂಥವ್ರು ಅವ್ರಿಗೆ ಯಾವ ಗೌರವ ಕೊಟ್ಟಿರಿ? ನೀವು ದಯವಿಟ್ಟು ನೀವು ಬುರ್ಕ ಹಾಕೊಂಡು ಹೋಗಿ, ಬುರ್ಕ ಹಾಕೊಂಡು ನೀವು ಮುಖ ತೋರ್ಸೋಕ್ಕೆ ನಿಮ್ಮ ಕೈಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ. ದಯವಿಟ್ಟು ಮಾತಾಡೋಕ್ಕೆ ಹೋಗಬೇಡಿ. ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅಂಬೇಡ್ಕರ್ ಅವರು ಉಳಿದ ಅವ್ರು ಎಲ್ಲೆಲ್ಲಿ ವಾಸ ಇದ್ದರು, ನೆಲೆ ಇದ್ದರು, ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರು ಪ್ರತಿ ವರ್ಷವೂ ಕೂಡ ನವಂಬರ್ 26ನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟ್ ಒಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ 3 ದಿನ ಡಿಬೇಟ್ ಇಡುವಂಥದ್ದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಯಾವತ್ತಾದರೂ ಅಂಬೇಡ್ಕರ್ ಅವ್ರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ. ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಪ್ರತಿ ವರ್ಷವೂ ಕೂಡ 3 ದಿನಗಳ ಕಾಲ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ, ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದ್ರು, ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ. ಇದಕ್ಕೆ ಕಾರಣರಾಗಿರುವಂಥವ್ರು ನಮ್ಮ ಮೋದಿಜಿಯವರು. ಅಷ್ಟು ಗೌರವನ ಕೊಟ್ಟಿರುವಂಥ ವ್ಯಕ್ತಿನ ನೀವು ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ವಿಚಾರವನ್ನು ನೀವು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಅದನ್ನು ದಾಳವಾಗಿ ಬಳಸ್ಕೊಳ್ತಿದ್ರಿ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.